ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಮಾಜಿ ಸಚಿವರು ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ರೀಸೆಂಟ್ ಆಗಿ ಏಪ್ರಿಲ್ 17ರಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಆ ಒಂದು ಆದೇಶಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಹೈಕೋರ್ಟ್ಗೆ. ಸೊ ಹೈಕೋರ್ಟ್ ತಡೆಯನ್ನು ನೀಡಿದೆ. ಇದರಿಂದ ಇವರ ಶಾಸಕ ಸ್ಥಾನ ಏನು ಅನರ್ಹಗೊಂಡಿತ್ತು ಅದು ಕೂಡ ಮರುಜೀವ ಸಿಕ್ಕಂತಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ ಸಂತೋಷ್? ಸಂಪರ್ಕ ಕಡಿತಗೊಂಡಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ಮಂಜೂರಾಗಿದೆ. ಮಾಜಿ ಸಚಿವರು ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ದೋಷಿ ತೀರ್ಪಿಗೂ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಸಿಕ್ಕಿರೋದು. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪಿಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಇದರಿಂದ ಶಾಸಕ ಸ್ಥಾನಕ್ಕೂ ಕೂಡ ಮತ್ತೆ ಮರುಜೀವ ಸಿಕ್ಕಂತಾಗಿದೆ. ಏಪ್ರಿಲ್ 15, 2026ರಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಟ್ಟು 113 ಸಾಕ್ಷಿಗಳನ್ನು ವಿಚಾರಣೆ ನಡೆಸಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನ ಅಪರಾಧಿಗಳು ಅಂತ ಘೋಷಣೆ ಮಾಡಿತ್ತು. ಏಪ್ರಿಲ್ 17ರಂದು ನ್ಯಾಯಾಲಯ ವಿನಯ್ ಕುಲಕರ್ಣಿ ಮತ್ತು ಇತರ ಸಹ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿತ್ತು. ಮೇ 2026ರಲ್ಲಿ ಶಾಸಕ ಸ್ಥಾನ ಅನರ್ಹತೆ ಆಗಿತ್ತು. ಬಿಕಾಸ್ ನಿಯಮಗಳ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯಾದ ಕಾರಣ ವಿನಯ್ ಕುಲಕರ್ಣಿಯವರ ಶಾಸಕ ಸ್ಥಾನವನ್ನು ತಕ್ಷಣದಿಂದಲೇ ಅನರ್ಹಗೊಳಿಸಿ ವಿಧಾನಸಭೆ ಸಚಿವಾಲಯ ಆದೇಶವನ್ನು ಕೂಡ ಹೊರಡಿಸಿತ್ತು. ಸೊ ಹೈಕೋರ್ಟಿನಿಂದ ಇವತ್ತು ಎಲ್ಲದಕ್ಕೂ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ವಿಶೇಷ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದರು. ಸುದೀರ್ಘವಾದಂತಹ ವಾದವನ್ನು ಆಲಿಸಿದ ಕರ್ನಾಟಕ ಹೈಕೋರ್ಟ್ ಅವರ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನು ನೀಡಿ ಹಿಂದೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಸಿಕ್ಕಿರೋದು. ಜನಪ್ರತಿನಿಧಿಗಳ ಕೋರ್ಟ್ ಏನಿತ್ತು ಏಪ್ರಿಲ್ 17ರಂದು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು. ಈ ಪ್ರಕರಣದಲ್ಲಿ ದೋಷಿಯಾಗಿದ್ದೀರಿ ಅಂತ. ಬಟ್ ಇದೀಗ ಹೈಕೋರ್ಟ್ಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಇವರ ಮೇಲ್ಮನವಿಯನ್ನು ಪುರಸ್ಕರಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಮತ್ತೆ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಸದ್ಯಕ್ಕೆ ಸಚಿವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ವಿನಯ್ ಕುಲಕರ್ಣಿ ಅವರಿಗೆ. ಏನು ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯ ಏಪ್ರಿಲ್ 17ರಂದು ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಣೆ ಮಾಡಿತ್ತು. ಬಟ್ ಆ ಒಂದು ಆದೇಶದ ಮೇಲೆ ಇವತ್ತು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇವತ್ತು ಒಂದು ದೊಡ್ಡ ಬಿಗ್ ವಿನ್ ಆಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಸದ್ಯ ಅವರ ಶಾಸಕ ಸ್ಥಾನಕ್ಕೂ ಕೂಡ ಮರುಜೀವ ಬಂದಂತಾಗಿದೆ. ಏನ್ ಹೇಳ್ತೀರಿ ಸಂತೋಷ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಈಗಾಗಲೇ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ದೋಷಿ ಅಂತ ಹೇಳಿ ತೀರ್ಪನ್ನು ಕೊಟ್ಟಿತ್ತು ಏಪ್ರಿಲ್ 17ರಂದು. ಅದಕ್ಕೆ ಈಗ ಹೈಕೋರ್ಟ್ ತಡೆಯನ್ನು ನೀಡಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಬಿಗ್ ರಿಲೀಫ್ ವಿನಯ್ ಕುಲಕರ್ಣಿ ಮತ್ತು ಇನ್ನು 3 ಸಿಕ್ಕಿರುವಂತದ್ದು. ಚಂದ್ರಶೇಖರ್ ಇಂಡಿ ಇರ್ಬೋದು, ದಿನೇಶ್ ಇರ್ಬೋದು, ಅದ್ರ ಜೊತೆಗೆ ಟಿಂಕರಿಕರ್ ಇನ್ಸ್ಪೆಕ್ಟರ್ ಏನಿದ್ರು, ಇವರು ಒಟ್ಟು 4 ಜನಕ್ಕೆ ಈಗಾಗಲೇ ಮಧ್ಯಂತರ ಜಾಮೀನನ್ನು ಸಿಕ್ಕಿರುವಂತದ್ದು ಹೈಕೋರ್ಟ್ ನಿಂದ. ಹೈಕೋರ್ಟ್ ನಲ್ಲಿ ಒಟ್ಟು ಏನು 5 ಲಕ್ಷ ಬಾಂಡ್ ಅನ್ನು ಕೊಡಬೇಕು, 2 ಶ್ಯೂರಿಟಿಗಳನ್ನು ಕೊಡಬೇಕು, ಅದ್ರ ಜೊತೆಗೆ ದೇಶ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಅಂತ ಹೇಳಿ ಒಂದು ಷರತ್ತನ್ನು ನೀಡಿ ಹೈಕೋರ್ಟ್ ನಿಂದ ಈಗಾಗಲೇ ಇವರಿಗೆ ಜಾಮೀನನ್ನು ನೀಡಿರುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸಾಕಷ್ಟು ಜನ ಇವತ್ತು ಬಹುತೇಕವಾಗಿ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಗೋದಿಲ್ಲ ಅಂತೇಳಿ ಕಾನೂನು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ರು. ಆದ್ರೆ ಈಗಾಗಲೇ ಅವರ ಪರ ವಕೀಲರು ಹಾಕಿರುವಂತಹ ಗ್ರೌಂಡ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಹೈಕೋರ್ಟ್ ಅವರಿಗೆ ಈಗಾಗಲೇ ಜಾಮೀನನ್ನು ನೀಡಿರುವಂತದ್ದು. ಜಾಮೀನನ್ನು ಇವತ್ತು ಸಂಜೆ ಇಲ್ಲ ನಾಳೆ ಅಷ್ಟರಲ್ಲಿ ಬಹುತೇಕವಾಗಿ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಅದರ ಜೊತೆಗೆ ಅವರ ಶಾಸಕ ಸ್ಥಾನಕ್ಕೆ ಏನು ಕುತ್ತು ಬರುತ್ತೆ ಅಂತ ಏನು ಅನ್ಕೊಂಡಿದ್ರು, ಅದು ಕೂಡ ಆ ವಿಚಾರದಲ್ಲಿ ಅವ್ರಿಗೆ ಬಿಗ್ ರಿಲೀಫ್ ಸಿಗ್ತಾ ಇರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಶಾಸಕ ಸ್ಥಾನಕ್ಕೆ ಏನಾದ್ರು
ಕುತ್ತು ಬಂದಿದ್ರೆ ಅವ್ರಿಗೆ ಮತ್ತೆ ಏನು ಬೈ ಎಲೆಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ವು. ಈಗ ಎಲ್ಲದಕ್ಕೂ ಕೂಡ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ, ಅವರ ಮಾವ ಚಂದ್ರಶೇಖರ್ ಇಂಡಿ ಇರ್ಬೋದು, ದಿನೇಶ್ ಇರ್ಬೋದು, ಅದರ ಜೊತೆಗೆ ಚನ್ನಕೇಶವ ಟಿಂಕರಿಕರ್ ಇನ್ಸ್ಪೆಕ್ಟರ್ ಏನಿದ್ದಾರೆ, ಈ 4 ಜನಕ್ಕೂ ಕೂಡ ಈಗ ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂತದ್ದು. ಅದರ ಜೊತೆಗೆ ಉಳಿದಂತ ಆರೋಪಿಗಳು ಇದೇ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಜಾಮೀನಿಗೆ ಅರ್ಜಿಯನ್ನು ಹಾಕುವಂತ ಸಾಧ್ಯತೆ ಇದೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಸರ್ಕಾರ ಇಲ್ಲ ತನಿಖಾಧಿಕಾರಿಗಳು ಏನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಹೋಗ್ತಾರ, ಮೇಲ್ಮನವಿಯನ್ನ ಸಲ್ಲಿಸ್ತಾರ ಅಂತ ನೋಡ್ಬೇಕಾಗತ್ತೆ. ಯಾಕಂತ ಇದು ಮಧ್ಯಂತರ ಜಾಮೀನು ಆಗಿರುವ ಹಿನ್ನೆಲೆಯಲ್ಲಿ ಇದರ ಒಂದು ಆರ್ಗ್ಯುಮೆಂಟ್ಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಆರ್ಗ್ಯುಮೆಂಟ್ಸ್ ಆದ ಬಳಿಕ ಸೊ ಈ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗ್ಬೋದು, ಸಂಪೂರ್ಣವಾಗಿ ಜಾಮೀನ್ ಸಿಕ್ಬೋದು, ರೆಗ್ಯುಲರ್ ಬೇಲ್ ಅಂತ ನಾವೇನ್ ಹೇಳ್ತೀವಿ ಆ ರೆಗ್ಯುಲರ್ ಬೇಲ್ ಸಿಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ವಜಾ ಏನಾದ್ರು ಮಾಡಿದ್ರೆ ಅಂದ್ರೆ ಸಾಕ್ಷ್ಯಾಧಾರಗಳು ಏನಿದೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಹೈಕೋರ್ಟ್ ಏನಾದ್ರು ಇವರು ನೀಡಿರುವಂತಹ ಜಾಮೀನು ಏನಿದೆ ಇದಕ್ಕೆ ತಡೆ ಕೊಡುತ್ತಾ ಇಲ್ಲ ಇದನ್ನ ರೆಗ್ಯುಲರ್ ಬೇಲ್ ಆಗಿ ಕಂಟಿನ್ಯೂ ಮಾಡಿದ್ರೆ ವಿನಯ್ ಕುಲಕರ್ಣಿಗೆ ಬಹುತೇಕವಾಗಿ ಬಿಗ್ ರಿಲೀಫ್ ಸಿಗುತ್ತೆ. ಇದಾದ ನಂತರ ಸರ್ಕಾರ ಇದಕ್ಕೆ ಗೃಹ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ಪುನಃ ಹೋಗಿ ಇವರು ಆರ್ಗ್ಯುಮೆಂಟ್ ಅನ್ನು ಅಂದ್ರೆ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಏನಿರುತ್ತೆ ಮಧ್ಯಂತರ ಜಾಮೀನು, ಈ ಜಾಮೀನಿಗೆ ತಡೆಯನ್ನ ಕೊಡಬೇಕು ಮತ್ತು ರದ್ದನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.